ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡೆನಡಕ. যাও 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 চল যাও বেকার তোমাদের মাথা তুমি নিয়ে চলে যাও বেকার এখানে আনুন এটা কুরবানির হাট খালি তোমাদের মাথা জেগালে তোমরা ঘরে নিয়ে পুজো করো তোমরা বেঁচে চলে যাবে আধ ঘন্টা পরে পুলিশ এসে আমাদের ধরবে যে কিনবে. ಗೋವು ನಿಮ್ಮ ತಾಯಿ. ಆ ನಿಮ್ಮ ತಾಯಿಯನ್ನ ಯಾಕೆ ಮಾರಾಟ ಮಾಡ್ತಾ ಇದ್ದೀರಿ? ಆಕೆಯನ್ನ ಮನೆಗೆ ಕರೆದುಕೊಂಡು ಹೋಗಿ ಸೇವೆ ಮಾಡಿ. ಗೋವನ್ನ ಮಾರಿ ಯಾಕೆ ನೀವು ಹಣ ಮಾಡ್ತಾ ಇದ್ದೀರಿ? ಅದನ್ನ ಖರೀದಿಸಿ ನಾವು ಜೈಲಿಗೆ ಹೋಗ್ಬೇಕಾ? ಇದು ಪಶ್ಚಿಮ ಬಂಗಾಳದ ವೈರಲ್ ವಿಡಿಯೋ. ಹಸುವನ್ನ ಮಾರಾಟ ಮಾಡಲು ಮುಸ್ಲಿಮರ ಕಾಲೋನಿಗೆ ಬಂದಿದ್ದ ಹಿಂದೂ ಯುವಕನಿಗೆ ಪಶ್ಚಿಮ ಬಂಗಾಳದ ಮುಸ್ಲಿಮರು ಕೇಳಿದ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಆತನ ಬಳಿ ಉತ್ತರವೇ ಇರಲಿಲ್ಲ. ಬಿಜೆಪಿ ಅಧಿಕಾರಕ್ಕೆ ಬಂದಿರುವ ಪಶ್ಚಿಮ ಬಂಗಾಳದಲ್ಲಿ ಈಗ ವಿಚಿತ್ರ ಪರಿಸ್ಥಿತಿ. ಮುಸ್ಲಿಮರು ಗೋಹತ್ಯೆ ಮಾಡ್ತಾರೆ ಅಂತ ಸಂಘ ಪರಿವಾರ ಇಡೀ ದೇಶದಲ್ಲಿ ಗೋವಿನ ರಾಜಕಾರಣ ಮಾಡುತ್ತೆ. ಆದರೆ ಅದು ಪಶ್ಚಿಮ ಬಂಗಾಳದಲ್ಲಿ ಉಲ್ಟಾ ಆಗಿದೆ. ಮುಸ್ಲಿಮರೇ ನಮ್ಮಿಂದ ಗೋವನ್ನ ಖರೀದಿಸಿ ಅದನ್ನು ಮಾಂಸ ಮಾಡಿ ತಿನ್ನಿ ಅಂತ ಹಿಂದೂ ರೈತರು ಅಂಗಲಾಚುವ ಸ್ಥಿತಿ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಗೋಮುದ್ವೇಷದ ರಾಜಕೀಯ ಮಾಡಿ ಅಧಿಕಾರ ಪಡೆದಿರುವ ಬಿಜೆಪಿಯಲ್ಲಿ ಸರ್ಕಾರ ರಚಿಸಿ 2 ವಾರ ಕೂಡ ಕಳೆದಿಲ್ಲ. ಅಷ್ಟರೊಳಗಡೆ ಅವರ ದ್ವೇಷದ ರಾಜಕೀಯಕ್ಕೆ ತಕ್ಕ ಪ್ರತಿಫಲವೇ ಸಿಕ್ಕಿದೆ. ಇಡೀ ದೇಶದಲ್ಲಿ ಗೋವಿನ ರಾಜಕೀಯ ಮಾಡಿ ವೋಟ್ ಪಡೆದ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲೂ ಅದನ್ನು ಮಾಡೋಕೆ ಹೋಗಿ ಏಟು ತಿನ್ನುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಮುಸ್ಲಿಂ ದ್ವೇಷದ ರಾಜಕಾರಣದಲ್ಲಿ ಆದಿತ್ಯನಾಥ್ ಮತ್ತು ಹೇಮಂತ್ ಬಿಸ್ವಾ ಶರ್ಮಾರನ್ನ ಹಿಂದಿಕ್ಕಲು ಬಂಗಾಳದ ಸಿಎಂ ಸುವೇಂದು ಅಧಿಕಾರಿ ಮುಂದಾಗಿದ್ದಾರೆ. ಅದಕ್ಕಾಗಿ ಬಕ್ರೀದ್ ಸಮಯದಲ್ಲಿ ಮುಸ್ಲಿಮರು ಗೋಹತ್ಯೆ ಮಾಡೋದನ್ನು ತಡೆಯಲು ಕಠಿಣ ಕ್ರಮ ತೆಗೆದುಕೊಂಡರು. 1950ರ ಪಶ್ಚಿಮ ಬಂಗಾಳ ಪ್ರಾಣಿ ಹತ್ಯೆ ನಿಯಂತ್ರಣ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಸುವೇಂದು ಅಧಿಕಾರಿ ಆದೇಶ ಮಾಡಿದರು. ಈ ಆದೇಶದಿಂದ ಬಹುಸಂಖ್ಯಾತ ಹಿಂದೂಗಳನ್ನು ಮೆಚ್ಚಿಸಬಹುದು ಅಂತ ಅವರು ಅಂದ್ಕೊಂಡಿದ್ರು. ಆದರೆ ಆಗಿದ್ದೇ ಬೇರೆ. ಬಿಜೆಪಿ ಸರ್ಕಾರದ ಆದೇಶ ಈಗ ಉಲ್ಟಾ ಹೊಡೆದಿದೆ. ಬಕ್ರೀದ್ ಕುರ್ಬಾನಿಗಾಗಿ ಗೋವನ್ನು ಖರೀದಿ ಮಾಡಲ್ಲ ಅಂತ ಮುಸ್ಲಿಮರು ತೀರ್ಮಾನಿಸಿದ್ದಾರೆ. ಮುಸ್ಲಿಂ ವ್ಯಾಪಾರಿಗಳು ಈಗ ಹಿಂದೂ ರೈತರಿಂದ ಗೋವು ಖರೀದಿ ಮಾಡ್ತಾ ಇಲ್ಲ. ಗೋವನ್ನು ಖರೀದಿಸಲು ಅವರು ನಿರಾಕರಿಸ್ತಾ ಇದ್ದಾರೆ. ಬಿಜೆಪಿಗರಿಗೆ ಮಾತೆಯಾಗಿರುವ ಗೋವುಗಳನ್ನು ಉಳಿಸಲು ಬಂಗಾಳದ ಮುಸ್ಲಿಮರೇ ಮುಂದಾಗಿದ್ದಾರೆ. ಹಾಗಾಗಿ ಹಿಂದೂ ರೈತರ ಜಾನುವಾರುಗಳು ಮಾರಾಟ ಆಗ್ತಾ ಇಲ್ಲ. ಜಾನುವಾರುಗಳನ್ನು ನಂಬಿ ಜೀವನ ಮಾಡ್ತಾ ಇದ್ದ ಹಿಂದೂ ರೈತರು ಗೋಳಾಡುವ ಸ್ಥಿತಿ ಬಂದಿದೆ. ಅವರೀಗ ಗೋಹತ್ಯೆ ನಿಷೇಧ ಕಾಯ್ದೆ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ. ಈಗ ಅಲ್ಲಿ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಕ್ರೀದ್ ಬಂತೆಂದರೆ ಪಶ್ಚಿಮ ಬಂಗಾಳದ ಜಾನುವಾರು ಸಂತೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಗೋವಿನ ಮಾರಾಟ ನಡೆಯುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಮುಸ್ಲಿಮರಿರುವ ಕಾರಣಕ್ಕೆ ಬಕ್ರೀದ್ ಬಂದಾಗ ಹಿಂದೂ ರೈತರಲ್ಲೂ ಸಂಭ್ರಮ ಇರ್ತಾ ಇತ್ತು. ಜಾನುವಾರು ಮಾರಾಟದಿಂದ ರೈತರಿಗೆ ಒಳ್ಳೆ ಕಮಾಯಿ ಕೂಡ ಆಗ್ತಾ ಇತ್ತು. ಅದಕ್ಕಾಗಿ ಹಿಂದೂ ರೈತರು ಸಾಲ ಮಾಡಿ ಜಾನುವಾರುಗಳನ್ನು ಖರೀದಿಸಿ ಸಾಕ್ತಾ ಇದ್ರು. ಬಕ್ರೀದ್ ವೇಳೆ ಮಾರಾಟ ಮಾಡಿ ಹಣ ಸಂಪಾದಿಸ್ತಾ ಇದ್ರು. ಗೋವಿನ ರಾಜಕೀಯ ಮಾಡೋ ಬಿಜೆಪಿಗೆ ಗ್ರಾಮೀಣ ಭಾಗದ ಸಾಮಾಜಿಕ ಸಂರಚನೆ ಮತ್ತು ಗ್ರಾಮೀಣ ಭಾಗದ ಆರ್ಥಿಕತೆ ಬಗ್ಗೆ ಗಮನ ಇಲ್ಲ. ಅವರು ಕೇವಲ ಕೋಮುದ್ವೇಷ ರಾಜಕೀಯ ಮಾಡಿ ಅದರಿಂದ ರಾಜಕೀಯ ಲಾಭ ಪಡೆಯೋಕಷ್ಟೇ ನೋಡ್ತಾರೆ. ಬಂಗಾಳದಲ್ಲೂ ಬಿಜೆಪಿ ಅದನ್ನೇ ಮಾಡಿದ್ದು. ಬಕ್ರೀದ್ ವೇಳೆ ಮುಸ್ಲಿಮರಿಗೆ ಕಾಟ ಕೊಡಬೇಕು ಅನ್ನೋ ದುರುದ್ದೇಶದಿಂದಲೇ ಕಾಯ್ದೆಯನ್ನು ಬಲವಾಗಿ ಜಾರಿ ಮಾಡಬೇಕು ಅಂತ ಆದೇಶ ಮಾಡಿತು. ಇದಕ್ಕೆ ಸೆಡ್ಡು ಹೊಡೆದ ಅಲ್ಲಿನ ಮುಸ್ಲಿಮರು ಬಕ್ರೀದ್ಗೆ ಜಾನುವಾರುಗಳನ್ನು ಖರೀದಿ ಮಾಡಲು ನಿರಾಕರಿಸ್ತಾ ಇದ್ದಾರೆ. ಜಾನುವಾರುಗಳನ್ನು ಖರೀದಿ ಮಾಡಬೇಡಿ ಅಂತ ಮುಸ್ಲಿಂ ಸಮುದಾಯದ ಧಾರ್ಮಿಕ ಗುರುಗಳು ಪ್ರಭಾವಿಗಳು ಮನವಿ ಮಾಡ್ತಾ ಇದ್ರಿಂದ ಅಲ್ಲಿನ ಮುಸ್ಲಿಮರು ಗೋವನ್ನು ಖರೀದಿ ಮಾಡ್ತಾ ಇಲ್ಲ. ಜಾನುವಾರು ಸಂತೆಗೆ ಕಾಲಿಡ್ತಾ ಇಲ್ಲ. ರೈತರು ಗೋವಿನ ಸಮೇತ ಮುಸ್ಲಿಮರ ಕಾಲೋನಿಗೆ ಬಂದು ಗೋವನ್ನು ಕೊಂಡುಕೊಳ್ಳಿ ಅಂತ ಮನವಿ ಮಾಡಿದರೂ ಮುಸ್ಲಿಮರು ಕೊಂಡುಕೊಳ್ತಾ ಇಲ್ಲ. ಅಲ್ಲಿ ಹಿಂದೂ ರೈತರ ಗೋವು ಮಾರಾಟ ಆಗ್ತಾ ಇಲ್ಲ. ಸಂತೆಯಲ್ಲಿ ಜಾನುವಾರುಗಳು ರಾಶಿ ಬಿದ್ದಿವೆ. ರೈತರು ಗೋವಿನ ಸಮೇತ ಹತಾಶೆಯಿಂದ ಮನೆಗೆ ಮರಳ್ತಾ ಇದ್ದಾರೆ. ಜಾನುವಾರು ಮಾರಾಟವಾಗದೆ ನಾವು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೇವೆ ಅಂತ ಗೋಳಾಡ್ತಾ ಇದ್ದಾರೆ. ಹಿಂದೂ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಹೆಚ್ಚಾಗಿ ಜಾನುವಾರುಗಳ ಮಾರಾಟದಿಂದಲೇ ಜೀವನ ಕಟ್ಕೊಂಡಿರುವ ಅಲ್ಲಿನ ದಾಸ್ ಘೋಷ್ ಮುಂತಾದ ಹಿಂದೂ ಸಮುದಾಯದ ರೈತರು ಈಗ ಸರ್ಕಾರದ ನೀತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆಗೆ ಬಂದು ಪ್ರತಿಭಟನೆಯೂ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಂದು ಹಸು 7ರಿಂದ 8 ವರ್ಷದವರೆಗೆ ಹಾಲು ನೀಡುತ್ತೆ. ಆ ಬಳಿಕ ಅದು ರೈತರ ಪ್ರಯೋಜನಕ್ಕೆ ಬರಲ್ಲ. ಆಗ ಅದನ್ನು ರೈತರು ಮುಸ್ಲಿಂ ವ್ಯಾಪಾರಿಗಳಿಗೆ ಮಾರ್ತಾರೆ. ಅದರಿಂದ ಹಿಂದೂ ರೈತರಿಗೆ ದುಡ್ಡು ಸಿಗತ್ತೆ. ಅವರು ಹೊಸ ಹಸುಗಳನ್ನು ಖರೀದಿ ಮಾಡ್ತಾರೆ. ಜಾನುವಾರು ಆರ್ಥಿಕತೆ ನೆಲೆ ನಿಂತಿರುವುದೇ ಹೀಗೆ. ಆದರೆ ಸರ್ಕಾರದ ಕಾಯ್ದೆ ಪ್ರಕಾರ 14 ವರ್ಷದೊಳಗಿನ ಗೋವುಗಳನ್ನು ಹತ್ಯೆ ಮಾಡುವಂತಿಲ್ಲ.
ಹಸು ಹಾಲು ಕೊಡೋದನ್ನು ನಿಲ್ಲಿಸಿದ ಬಳಿಕ 6-7 ವರ್ಷ ಅದನ್ನು ಸಾಕೋದು ರೈತರಿಗೆ ಹೊರೆಯಾಗತ್ತೆ. ಒಂದು ಹಸು ಸಾಕಲು ದಿನಕ್ಕೆ 300 ರೂಪಾಯಿಂದ 500 ರೂಪಾಯಿ ಖರ್ಚಾಗತ್ತೆ. 6-7 ವರ್ಷಕ್ಕೆ ಹಲವು ಲಕ್ಷ ರೂಪಾಯಿಗಳು ಬೇಕಾಗತ್ತೆ. ಆ ಹಣವನ್ನು ಬಡ ರೈತರು ಎಲ್ಲಿಂದ ತರ್ತಾರೆ? ಗೋಪ್ರೇಮಿ BJPಗರೇನು ಆ ರೈತರಿಗೆ ಸಹಾಯ ಮಾಡಲ್ಲ. ಅವರೇನು ಗೊಡ್ಡು ಹಸುಗಳನ್ನು ತಗೊಂಡೋಗಿ ಸಾಕೋದೂ ಇಲ್ಲ. ಕೆಲ ನಕಲಿ ಗೋರಕ್ಷಕರು ಇದನ್ನೇ ದಂಧೆ ಮಾಡ್ತಾ ಇದ್ದಾರೆ. ಗೋಶಾಲೆಗೆ ತಗೊಂಡೋಗಿ ಅದನ್ನು ಸಂತೆಗೆ ಮಾರ್ತಾರೆ. ಕರ್ನಾಟಕದ ನಕಲಿ ಗೋರಕ್ಷಕರು ಮಾಡ್ತಿರೋದು ಇಂತಹದ್ದೇ ದಂಧೆಗಳನ್ನು. ಈಗ ಬಂಗಾಳದಲ್ಲೂ ನಕಲಿ ಗೋರಕ್ಷಕರು ಇಂತಹ ದಂಧೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದರಿಂದ ಪೆಟ್ಟು ಬೀಳೋದು ಬಡ ಹಿಂದೂ ರೈತರಿಗೆ. ಪಶ್ಚಿಮ ಬಂಗಾಳದ ಬಹುಸಂಖ್ಯಾತ ಹಿಂದೂಗಳು BJPಯನ್ನು ನಂಬಿ ಅಧಿಕಾರಕ್ಕೆ ತಂದಿದ್ರು. BJPಯ ಕೋಮುದ್ವೇಷದ ಬಲೆಗೆ ಬಿದ್ದು ಅವರು ಕಮಲಕ್ಕೆ ವೋಟ್ ಒತ್ತಿದ್ರು. ಆ ವೋಟು ಒತ್ತಿದವರಲ್ಲಿ ಈಗ ಜಾನುವಾರು ಸಂತೆಯಲ್ಲಿ ಗೋಳಾಡ್ತಿರುವ ರೈತರು ಕೂಡ ಇರಬಹುದು. ದ್ವೇಷವನ್ನು ಬಿತ್ತಿದ್ರೆ ದ್ವೇಷವೇ ಬೆಳೆಯುತ್ತೆ ಹೊರತು ಅದರಿಂದ ಪ್ರೀತಿಯ ಫಲ ಪಡೆಯಲು ಸಾಧ್ಯವಾಗುವುದಿಲ್ಲ. ಗೋವು ಮಾತೆಯಾಗುವುದಾದರೆ ಅದು 14 ವರ್ಷದವರೆಗೆ ಮಾತ್ರ ಮಾತೆಯಾಗಿರಬಾರ್ದು. ಅದು ಪೂಜನೀಯವಾಗಿರುವುದಾದರೆ ಹಿಂದೂಗಳು ಅದನ್ನು ಮುಸ್ಲಿಮರಿಗೆ ಮಾರಾಟ ಮಾಡಲೇಬಾರ್ದ್ರಿ. ಫಾರಿನ್ಗೂ ಗೋವಿನ ಮಾಂಸ ರಫ್ತು ಮಾಡಬಾರ್ದು. ಮೋದಿ ಸರ್ಕಾರವೇ ವಿದೇಶಗಳಿಗೆ ಗೋಮಾಂಸ ಕಳಿಸುವಾಗ ಇಲ್ಲಿನ ಮುಸ್ಲಿಮರು ಗೋಮಾಂಸ ತಿನ್ನಬಾರದು ಅಂತ ಗಲಾಟೆ ಮಾಡುವುದರಲ್ಲಿ ಯಾವ ಅರ್ಥ ಇದೆ? ಗೋವು ಮಾತೆಯಾಗಿದ್ರೆ ಅದು ಜೀವನ ಪೂರ್ತಿ ಮಾತೆಯಾಗಿರಬೇಕು. ಕೇವಲ 14 ವರ್ಷಕ್ಕೆ ಮಾತೆಯಾಗಿರಬಾರ್ದು. ಪೂಜನೀಯವಾಗಿದ್ದರೆ ಜಾನುವಾರು ಸಂತೆಯಲ್ಲಿ ಸೇಲ್ ಕೂಡ ಮಾಡಬಾರ್ದಲ್ಲ. ಆಗ ಗೋವಿನ ರಾಜಕೀಯ ನಡೆಯೋದಿಲ್ಲ. ಜಮಿಯತ್ ಉಲೆಮಾ ಹಿಂದ್ ಮನವಿ ಮಾಡಿರುವ ಹಾಗೆ ಭಾರತ ಸರ್ಕಾರ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಲಿ. ಆಗ ಈ ಗೋ ಮಾರಾಟ ನಡೆಯುವುದಿಲ್ಲ, ಗೋ ಹತ್ಯೆಗಳು ನಡೆಯುವುದಿಲ್ಲ, ಗೋವಿನ ರಾಜಕೀಯವು ನಡೆಯುವುದಿಲ್ಲ. ಆದರೂ ಮೋದಿ ಸರ್ಕಾರ, BJP ಸರ್ಕಾರ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಲ್ಲ. ಯಾಕಂದರೆ ಗೋವಿನ ರಾಜಕೀಯ ನಡೆಯದಿದ್ದರೆ BJP ಗೆಲ್ಲುವುದಿಲ್ಲ. BJP ಗೆಲ್ಲಬೇಕಂದ್ರೆ ಗೋವಿನ ರಾಜಕೀಯ, ಕೋಮು ರಾಜಕೀಯ ಜೀವಂತ ಇರಬೇಕು. ಈ ಸತ್ಯ ಭಾರತದ ಜನಸಾಮಾನ್ಯರಿಗೆ ಅರ್ಥವಾದ ದಿನ ಎಲ್ಲವೂ ಸರಿಯಾಗತ್ತೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್. ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.